ಇವಾಗ ಏನು ದಿಂಬು ಇಡೋಲ್ಲ ಬಿಡಿ. ಆವಾಗ ಅಂದರೆ ನೀವು ನನಗೆ ಬೈದಿದ್ದ ಕೋಪ ಇತ್ತಲ್ವಾ, ಅದಕ್ಕೆ ಇಟ್ಟಿದ್ದೆ. ಇವಾಗ ಏನು ಕೋಪ ಇಲ್ಲ, ಕೋಪ ಎಲ್ಲ ಹೋಯಿತು ಎಂದು ತಾನು ಅವನ ಪಕ್ಕ ಮಲಗಿಕೊಂಡಳು. ಈ ಸೀರೆಯಲ್ಲಿಯೇ ಮಲಗ್ತೀಯಾ? ಶ್ರೀ, ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದು ಮಲಗು. ಇವತ್ತು ಸ್ನಾನ ಮಾಡಿಲ್ಲ ತಾನೇ ನೀನು ಎಂದನು. ಅವ ನೆನೆಸದಿದ್ದರೆ ಅವಳೆಲ್ಲಿ ಮಾಡುವಳು? ಅಯ್ಯೋ, ಇವಾಗ ಆಗೋಲ್ಲ ಬಿಡಿ, ನನಗೆ ಹಿಂಸೆ ಆಗುತ್ತೆ. ಬೆಳಿಗ್ಗೆ ಒಟ್ಟಿಗೆ ಸ್ನಾನ ಮಾಡಿ ಚೇಂಜ್ ಮಾಡ್ಕೊಳ್ತೀನಿ ಎಂದು ಹಾಗೇ ಮಲಗಿಕೊಂಡಳು. ದೆವ್ವದ ಕತೆ ಕೇಳಿ ಬಾತ್ರೂಮ್ ಕಡೆಗೆ ಹೋಗಲು ಭಯ ಶುರುವಾಗಿದ್ದುದರಿಂದ ಅವಳು ಒದಿಕೆ ಹೇಳಿದು, ಏನು ಹಿಂಸೆ ಆಗುತ್ತೆ, ಎದ್ದೋಗಿ ಒಂದು 5 ನಿಮಿಷ ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡಿ ಬಂದು ಮಲ್ಕೋ. ಇದೇ ಬಟ್ಟೆಯಲ್ಲಿ ಮಲಗಿದ್ರೆ ನಿಂಗೆ ಸೆಕೆ ಆಗೋಲ್ವಾ? ನಿದ್ದೆ ತಾನೇ ಹೇಗೆ ಬರುತ್ತೆ? ಹೋಗು ಹೋಗು ಶ್ರೀ ಎಂದನು ಅಭಿ ಕಾಳಜಿಯಿಂದ. ಅವನ ಮಾತಿಗೆ ಅಡ್ಡ ಅಡ್ಡ ತಲೆ ಆಡಿಸಿದವಳು, ನಾನೇನು ಬೆಳಿಗ್ಗೆಯಿಂದ ಈ ಬಟ್ಟೆ ಹಾಕ್ಕೊಂಡಿಲ್ಲ. ನೀವು ಬರುವುದಕ್ಕೆ ಇನ್ನೊಂದು ಗಂಟೆ ಇರುವಾಗ ಅಷ್ಟೇ ಈ ಸೀರೆ ಉಟ್ಟಿರೋದು. ನಾನೇನು ಜಾಸ್ತಿ ಬೆವತಿಲ್ಲ ಬಿಡಿ, ಬರೀ ಕಾಫಿ ಕೊಟ್ಟಿರೋದು ಅಷ್ಟೇ. ನನಗೇನೂ ಅನಿಸಲ್ಲ, ನೀವು ಮಲಗಿ ಎಂದಳು. ಸೀರೆಯಲ್ಲಿ ಮಲಗಿ ಅಭ್ಯಾಸವಿಲ್ಲದೆ ಕಿರಿಕಿರಿ ಆಗ್ತಾ ಇದ್ರು ಈಗ ಎದ್ದು ಹೋಗೋ ಧೈರ್ಯವಂತೂ ಇರಲಿಲ್ಲ. ಕಣ್ಣರಳಿಸಿ ನೋಡಿ, ವಾಟ್, ನಾನು ಬರೋಕ್ಕೆ 1 ಗಂಟೆ ಮುಂಚೆ ಸೀರೆ ಉಟ್ಕೊಂಡೆ, ಅದೇನು ಹಾಗೆ ಎಂದನು ಅಭಿಮನ್ಯು ಅವಳ ಮಾತಿಗೆ ಪ್ರಶ್ನಾರ್ಥಕವಾಗಿ ದಿಟ್ಟಿಸಿ. ಯಾಕೆಂದರೆ ನೀವು ನನ್ನ ಜೊತೆ ಕೋಪ ಮಾಡಿಕೊಂಡು ಮಾತು ಬಿಟ್ಟಿದ್ದೀರಲ್ವಾ, ಅದಕ್ಕೆ ಎಂದಳು ಮಾಮೂಲಿಯಾಗಿ. ನಾನು ಕೋಪ ಮಾಡಿಕೊಳ್ಳುವುದಕ್ಕೂ ನೀನು ಸೀರೆ ಉಡಿಯುವುದಕ್ಕೂ ಏನು ಸಂಬಂಧ ಶ್ರೀ? ಒಂದಕ್ಕೊಂದು ಲಿಂಕೆ ಇರುವುದಿಲ್ಲ ಅಂತ ಮಾತಾಡ್ತೀಯ ಎಂದನು ಅಸಮಾಧಾನದಿಂದ. ಹಾಂ ರೀ, ಸಂಜೆ ನಾನು ಪ್ರಜ್ಞಾ ಅಕ್ಕನ ಜೊತೆ ಕುತ್ಕೊಂಡು ಒಂದು ಧಾರಾವಾಹಿ ನೋಡ್ತಿದ್ದೆ. ಆ ಧಾರಾವಾಹಿಯಲ್ಲಿ ಹೀರೋಯಿನ್ ಗಂಡನಿಗೆ ಬೇಸರ ಆಗಿ ಕೋಪ ಮಾಡಿಕೊಂಡ್ರೆ ಅವನ ಹೆಂಡತಿ ಹೀಗೆ ಅವನು ಬರೋಕ್ಕೆ ಮುಂಚೆ ಕ್ಲೀನಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಅವನ ಮುಂದೆ ಹೋದಾಗ ಅವಳನ್ನು ಕ್ಷಮಿಸಿ ಮುದ್ದು ಮಾಡ್ತಿದ್ದ ಗೊತ್ತಾ. ನನಗೂ ಅದನ್ನೇ ಪ್ರಯತ್ನ ಮಾಡೋಣ ಅನಿಸಿತ್ತು, ಮಾಡಿದೆ ಎಂದಳು ಶ್ರೀನಿಕಾ ಗಂಡನ ಮುಂದೆ ಸತ್ಯವನ್ನು ಮುಚ್ಚಿಡಲು ಆಗದೆ. ಆಗ ಅಭಿಮನ್ಯು ತಲೆಗೆ ಹೊಲೆಯಿತು. ಹೆಂಡತಿ ಯಾಕೆ ತಾನು ಬಂದಾಗಿನಿಂದ ಸೀರೆ ಹುಟ್ಟು ತನ್ನ ಮುಂದೆ ವಯ್ಯಾರ ಮಾಡುತ್ತಿದ್ದಳು ಎಂದು. ಅಕಸ್ಮಾತ್ ನಾನೇನಾದರೂ ನೀನು ಸೀರೆ ಉಟ್ಕೊಂಡು ಬಂದಾಗಲೂ ಸಹ ಕೋಪ ಬಿಡದೇ ಇದ್ದಿದ್ರೆ ಏನು ಮಾಡ್ತಿದ್ದೆ ಎಂದನು. ಅವಳ ಮುಂದಿನ ಐಡಿಯಾ ಏನಿರ್ಬೋದು ಎಂದು ತಿಳಿಯಲು. ಇನ್ನೊಂದು ಐಡಿಯಾ ಇದೆ. ಆ ಧಾರಾವಾಹಿಯಲ್ಲಿ ಗಂಡ ಏನಾದರೂ ಕೋಪ ಮಾಡಿಕೊಂಡು ಹೆಂಡತಿ ಜೊತೆ ಮಾತನಾಡಿಲ್ಲ ಅಂದರೆ ಹೀರೋಗೆ ಇಷ್ಟವಾದ ಅಡುಗೆ ಮಾಡಿ ಹೀರೋಯಿನ್ ತನ್ನ ಕೈಯಾರೆ ಊಟ ಮಾಡಿಸ್ತಾ ಮುತ್ತಿಡುತ್ತಿದ್ಲು. ಆಗ ಅವನ ಕೋಪವೆಲ್ಲ ಹೋಗ್ತಿತ್ತು ಗೊತ್ತಾ ಎಂದಳು. ತಾನು ಕೂಡ ಒಂದು ದಿನದ ಸಂಚಿಕೆಯ ಸ್ಯಾಂಪಲ್ ಹೇಳುತ್ತಾ. ಅಂದರೆ ನೀನೀಗ ಮಾಡಿದ ಪ್ಲ್ಯಾನ್ ಫೇಲ್ ಆಗಿದೆ. ನೆಕ್ಸ್ಟ್ ಆ ರೀತಿ ನನಗೋಸ್ಕರ ಅಡುಗೆ ಮಾಡಿ ಮುತ್ತು ಕೊಟ್ಟು ನನಗೆ ಊಟ ಮಾಡಿಸ್ಬೇಕಂತ ಯೋಚನೆ ಮಾಡಿದ್ಯಾ ಎಂದನು ತುಂಟತನದಲ್ಲಿ. ಹೆಂಡತಿಯ ಪೆದ್ದುತನದ ಸಂತೋಷ ಪಡೆಯುತ್ತಿದ್ದ. ಚಿಚಿ, ಇಲ್ಲ ರೀ, ನನಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಇನ್ನು ಊಟ ಎಲ್ಲಿಂದ ಮಾಡಿಸ್ಲಿ? ಇದೊಂದೇ ಐಡಿಯಾ ನಾನು ಮಾಡಿದ್ದು, ನೀವು ಸೋತಿರಿ ಅಷ್ಟೇ, ಬಿಟ್ಟಾಕಿ ಇಲ್ಲಿಗೆ ಎಂದಳು. ಅದು ಹೇಗೆ ಬಿಟ್ಟಾಗಲು ಆಗುತ್ತೆ ಶ್ರೀ? ನೀ ಹೇಳಿದೆ ತಾನೆ ಗಂಡನಿಗೆ ಕೋಪ ಬಂದರೆ ಹೆಂಡತಿ ಏನು ಮಾಡ್ತಿದ್ಲು ಅಂತ. ಅರ್ಧ ಮಾಡಿ ಅರ್ಧ ನಿಲ್ಲಿಸಬಾರ್ದು. ಸೀರೆ ಉಟ್ಕೊಂಡು ನನ್ನ ಮನಸ್ಸನ್ನು ಒಲಿಸ್ಕೊಂಡ್ರೆ ಸಾಕ. ಈಗ ನನ್ನ ಕೆಣಕಿದ್ಯಾ ಅಲ್ವಾ, ಅದನ್ನು ಪೂರ್ತಿ ಮಾಡಬೇಕಲ್ವಾ ಎಂದವನು ಅವಳನ್ನು ಕಾಡಿಸ್ತಿದ್ದ. ಪೂರ್ತಿ ಮಾಡಬೇಕಾ? ಹಾಗಂದರೆ ಈಗ ನಾನು ಅಡುಗೆ ಮಾಡಬೇಕಾ? ನನಗೆ ಅಡುಗೆ ಬರೋಲ್ಲ ರೀ, ಬೇಕಾದರೆ ಹೋಟೆಲಿಂದ ಆರ್ಡ್ರ್ ಮಾಡಿ ತರಿಸಿಕೊಡ್ತೀನಿ. ಗಂಡ ತಿರುಗಿ ಬಿದ್ದಿರುವ ಅರಿವಾಗಿ ಪೆಚ್ಚಾಗಿದ್ದಳು. ಅಡುಗೆ ಮಾಡೋದೇನು ಬೇಡ, ನಂದು ಊಟ ಆಗಿದೆ ಅಲ್ವಾ, ಅದು ಬಿಟ್ಟು ಮುಂದಿನದು ಮಾಡು. ಅದೇ ಮುತ್ತು ಕೊಡೋದು ಮುದ್ದು ಮಾಡೋದು ಅಲ್ಲಿಂದ ಶುರು ಮಾಡು ಎಂದನು ಅವಳ ತೀರ ಸಮೀಪ ಬಂದು. ತಡಬಡಿಸಿ ದೂರ ಸರಿದವಳು, ಇಲ್ಲ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ, ನನಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೊಳ್ತೀನಿ ಅಷ್ಟೇ ಎಂದು ತಲೆ ತುಂಬ ಹೊದಿಕೆ ಹೊದ್ದು ಮಲಗಿಬಿಟ್ಟಳು. ಈಗ ಅವಳ ಹೃದಯ ಬಡಿತ ಜಾಸ್ತಿ ಆಗಿತ್ತು. ಅವಳ ಬಾಣ ಅವಳಿಗೆ ತಿರುಗಿಸಿಕೊಟ್ಟಿದ್ದನು ಅಭಿಮನ್ಯು. ಹಾಗೋಲ್ಲ ಅಂದರೆ ಬಿಡೋರು ಯಾರು? ಈಗ ಇಷ್ಟು ಹೊತ್ತು ನೀನು ಕಿತಾಪತಿ ಮಾಡಿದ್ಯಾ ಅಲ್ವಾ, ಮುಂದಿನದು ನಾನು ಮಾಡ್ತೀನಿ. ನಾನು ನೋಡುವ ಸೀರಿಯಲ್ನಲ್ಲಿ ಹೇಗೆ ಗೊತ್ತಾ ಶ್ರೀ, ಹೆಂಡತಿಗೆ ಬೇಸರ ಆಗಿದ್ರೆ ಗಂಡ ಏನು ಮಾಡ್ತಾನೆ ಅಂತ ನಾನು ತೋರಿಸ್ಲಾ ಎಂದವ ಅವಳ ಹೊದಿಕೆ ಸರಿಸಿ ಮೇಲೆ ಬಾಗಿದ. ಹೀಗಂತೂ ಕಣ್ಣನ್ನು ಮೊಟ್ಟೆ ಆಕಾರಕ್ಕೆ ಮಾಡಿಕೊಂಡಳು ಶ್ರೇನಿಕಾ. ನನಗೇನು ಬೇಸರ ಆಗಿಲ್ಲ ರೀ, ನಾನು ಚೆನ್ನಾಗಿದ್ದೀನಿ ಎಂದಳು. ಗಂಡನ ಜೊತೆ ರೊಮ್ಯಾನ್ಸ್ ಮಾಡಲು ಅವಳಿಗೆ ಮುಜುಗರ. ಅದೇನೇ, ಅದು ಮದುವೆಯಾಗಿ ವರ್ಷ ಆಗೋಕ್ಕೆ ಬಂದರು, ಇನ್ನು ನಾನು ಹತ್ರ ಬಂದರೆ ಈ ರೀತಿ ಮುಖ ಕೆಂಪು ಮಾಡಿಕೊಂಡು ನಾಚಿಕೊಳ್ಳೋದು ಬಿಟ್ಟಿಲ್ಲ ನೀನು. ನಾನು ನಿಂತಾರನೇ ಸ್ಲೋ ಇದ್ದಿದ್ರೆ ಇನ್ನು 10 ವರ್ಷ ಆದರೂ ಸಂಸಾರ ಶುರು ಮಾಡದೆ ಹಾಗೇ ಇರಬೇಕಾಗಿತ್ತು ಅಲ್ವಾ? ಬೇರೆದ್ರಲ್ಲೆಲ್ಲ ಪಟಪಟ ಅಂತ ಹುರಿತೀಯ, ಇಂಥ ವಿಚಾರದಲ್ಲಿ ಆಗಲ್ವಾ? ಯಾಕೆ ಭಯನಾ ಎಂದನು ಅವಳ ಕಿವಿಯ ಮೆದುವಿಗೆ ಮುತ್ತಿಡುತ್ತಾ. ನಾಚಿ ಕಣ್ಣು ಬಾಗಿಸಿದವಳು. ಈಗೇನೂ ಇಲ್ಲ, ನನಗೆ ಮುಜುಗರ ಆಗುತ್ತೆ, ಇದೆಲ್ಲ ನನಗೆ ಅಭ್ಯಾಸ ಇಲ್ಲ, ಅದಕ್ಕೆ ಅಷ್ಟೇ
ಎಂದಳು. ಅವನ ಮುಖ ನೋಡದೆ, ನನಗೇನು 100 ಸಾರಿ ಅನುಭವ ಇದೆಯಾ, ನನಗೂ ನೀನೊಬ್ಬಳೇ ಹೆಂಡ್ತಿ ಇರೋದು. ಭಯ ಆದರೆ ಹೇಳು, ಬಲವಂತ ಇಲ್ಲ. ನಿನಗೆ ಒಪ್ಪಿಗೆ ಇದೆಯಾ ಎಂದನು ಹೆಂಡತಿಯ ಸನಿಹಕ್ಕೆ ಸೋಲುತ್ತಲೇ. ನಿಮ್ಮಿಷ್ಟ ಎಂದಳು. ಯಾಕೋ ಶೃಂಗಾರದ ವಿಚಾರ ಬಂದರೆ ಅವಳ ಬಾಯಿಂದ ಮಾತುಗಳೇ ಹೊರಡುತ್ತಿರಲಿಲ್ಲ. ಅದೇನು ಮುಜುಗರ ಅಂತೀಯ, ಆದರೂ ನಾನು ಮುಂದುವರಿದರೆ ವಿರೋಧ ಮಾಡದೆ ಸುಮ್ಮನೆ ಇರ್ತೀಯ, ಏನು ವಿಷಯ ಎಂದನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮೋಹಕವಾಗಿ. ಹಾಗೇನಿಲ್ಲ, ನಿಮ್ಗಿಂತ ಒಳ್ಳೆಯ ಗಂಡ ಎಷ್ಟು ಜನಕ್ಕೆ ಸಿಗ್ತಾರೆ, ನನಗೆ ನಿಮ್ಮ ನಿರಾಸೆ ಮಾಡಲು ಇಷ್ಟವಿಲ್ಲ ಎಂದಳು ನಾಚಿಕೊಂಡು ಉಳಿದು ಅವನ ಕೊರಳು ಬಳಸಿ. ಅವನ ಬೆರಳು ಆಗಲೇ ಅವಳ ಕೊರಳಿನ ನೆನಪಿನಲ್ಲಿ ನಾಟ್ಯವಾಡುತ್ತಿತ್ತು. ಅವನ ಸ್ಪರ್ಶಕ್ಕೆ ಕಚಗುಳಿ ಇಟ್ಟಂತೆ ಆಗಿ ಕಿಲಕಿಲ ನಕ್ಕ ಬಿಟ್ಟಳು ಶ್ರೀನಿಕಾ. ಶ್! ಅವಳ ಬಾಯಿಯ ಮೇಲೆ ಬೆರಳಿಟ್ಟವ ಅವಳ ಪುಟ್ಟ ನಡುವಿನಲ್ಲಿ ತನ್ನ ಮುಖ ಒದಗಿಸಿ ಮುತ್ತಿನ ಮಾಲೆ ಜೋಡಿಸ್ತಿದ್ದನು. ಸಂಜೆಯಿಂದ ಅವನ ಮುಂದೆ ನುಲಿಯುತ್ತಾ ಅವನ ಸಂಯಮವನ್ನು ಕೆಣಕುತ್ತಿದ್ದ ಬೆಣ್ಣೆಯಂಥ ನಡುವನ್ನು ಎಷ್ಟು ಮುದ್ದಿಸಿದರೂ ಸಾಲದು ಅವನಿಗೆ. ಉದ್ವೇಗಕ್ಕೆ ಒಳಗಾದವನಂತೆ ಅವಳ ಮೇಲೆ ಆಧಿಪತ್ಯ ಸ್ಥಾಪಿಸುತ್ತಿದ್ದವನಿಗೆ ಉಸಿರು ಬಿಗಿ ಹಿಡಿದು ಸಹಕರಿಸುತ್ತಿದ್ದವಳ ನೋಡಿ ಮುದ್ದಿಸುತ್ತಲೇ ತಮ್ಮ ನಡುವೆ ಇದ್ದ ಅರಿವೆಗಳ ದೂರವಾಗಿಸಿದ್ದನು. ನಾಚುತ್ತಾ ನಲಗುತ್ತಿರುವವಳನ್ನು ಕಾಡಿಸುತ್ತಾ ರೇಗಿಸುತ್ತಲೇ ಮುದ್ದಿಸಿ ಅವಳಲ್ಲಿ ಒಂದಾಗಿದ್ದನು ಅಭಿಮನ್ಯು. ತಾಯಿಯ ಜೊತೆ ಮಾತನಾಡಲು ಹೆಂಡತಿ ಜೊತೆ ಕಲ್ಯಾಣಿ ಅವರ ರೂಮಿಗೆ ಬಂದಿದ್ದನು ಸಮರ್ಥ್. ಸಮರ್ಥ್, ಯಾವ ಮನೆ ನೋಡಿದ್ಯಾ? ನನಗೆ ಯಾವುದೋ ಮನೆಗೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಕಣೋ. ನಿಮ್ಮ ತಂದೆ ಹೇಳಿದ್ದಾರೆ, ನಾವು ಮುಂಚೆ ಇದ್ದ ಮನೆನ ಯಾರು ಕೊಂಡುಕೊಂಡಿದ್ದಾರೆ ಕೇಳಿ ಅವ್ರ ಹತ್ರ ಮಾತಾಡಿ ವಾಪಸ್ ತೆಗೆದುಕೊಳ್ಳೋಣ ಅಂತ. ಅಲ್ಲಿಗೆ ಹೋಗೋಣ ಬಿಡು ಎಂದರು ಕಲ್ಯಾಣಿ ಮಗನ ಬಳಿ. ಅಮ್ಮ, ಆ ಮನೆ ಬಗ್ಗೆ ನಾನು ವಿಚಾರಿಸಿ ನೋಡಿದೆ. ಅದನ್ನು ನಾವು ಮಾರಿದಾಗ ಯಾರು ತಗೊಂಡಿದ್ರು ಅವರೇ ಇಟ್ಕೊಂಡಿದ್ದಾರೆ. ನನಗೇನು ಬೇರೆ ಮನೆ ನೋಡೋ ಅವಶ್ಯಕತೆ ಇರಲಿಲ್ಲ. ಆದರೆ ನಮ್ಮ ಹತ್ರ ತಗೊಂಡ ವ್ಯಕ್ತಿ ಮನೆನ ಬೇರೆಯವರಿಗೆ ಮಾರಿದ್ದಾನೆ. ಅವರು ಯಾರು ಅಂತ ಹೇಳ್ತಿಲ್ಲ, ಹೆಸರು ಗೌಪ್ಯವಾಗಿ ಇಟ್ಟಿದ್ದಾರೆ. ಹಾಗಿದ್ದಾಗ ನಾನು ಹೋಗಿ ಯಾರ ಹತ್ರ ಕೇಳಿ? ಅದು ಮಾರಿದ ಮೇಲೆ ಹೋದ ಲೆಕ್ಕ ಬಿಟ್ಟಾಕು. ಸದ್ಯಕ್ಕೆ ಇಲ್ಲೇ ಇರೋಣ, ಆಮೇಲೆ ನಾವೇ ಹೊಸದು ಕಟ್ಟಿಸಿದ್ರೆ ಆಯಿತು ಎಂದನು ತಾಯಿಯೇ ಪುಸಲಾಯಿಸಿ. ಬೇರೆಲ್ಲೋ ಇರುವ ಬದಲು ಇಲ್ಲೇ ಇರೋಣ ಬಿಡು. ಹೇಗೋ ನಮ್ಮ ಸೈಟ್ಗಳಿದ್ದಾವಲ್ಲ, ನಿಧಾನವಾಗಿ ಅಲ್ಲೇ ಕಟ್ಟಿಸೋಣ. ಅಲ್ಲಿವರೆಗೂ ಇಲ್ಲಿ ಏನಾಗಿದೆ ಇರೋಕ್ಕೆ ಎಂದರು ಮಗ ಮನೆ ತೊರೆಯುವ ನಿರ್ಧಾರ ಮಾಡಿದ್ದರಿಂದ. ಏನೂ ಆಗಿಲ್ಲ, ಎಲ್ಲ ಜಾಸ್ತಿ ಆಗಿದೆ. ಹೋಗ್ತಾ ಬರ್ತಾ ಎಲ್ಲರೂ ಅಂದ್ಕೊಂಡು ನಗುವುದೇ ಆಗಿದೆ. ನನಗೆ ನನ್ನ ಮದುವೆ ಆಯಿತು, ನನ್ನ ಮಗುನೂ ಹೋಯಿತು. ಹಾಗೆಯೇ ಪ್ರಜ್ಞಾದು ಮದುವೆ ಆಗಿದೆ, ಅವಳು ಸುಖವಾಗಿದ್ದಾಳೆ. ಹಾಗಿರುವಾಗ ನನ್ನ ಈ ಮನೆಯವರು ಕ್ಷಮಿಸದೆ ಎಷ್ಟು ಅಂಗಿಸಿ ಮಾತನಾಡಿದ್ದಾರೆ ಅಂದರೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹಾಗಿರುವಾಗ ನಾವು ಇವರ ಮನೆಯಲ್ಲಿ ಎಷ್ಟು ದಿನ ಇರೋಕ್ಕೆ ಆಗುತ್ತೆ? ಏನು ಬೇಡ, ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ, ಹೋಗೋಣ. ನಾನು ಮನೆಯವರ ಬಳಿ ಮಾತನಾಡಿದ್ದೀನಿ ಎಂದನು. ಅವನು ಪೂರ್ತಿಯಾಗಿ ನಿರ್ಧಾರ ಮಾಡಿದ್ದ. ದುಡುಕ್ಬೇಡ ಕಣೋ ಸಮರ್ಥ್, ಕಳಚಿಕೊಂಡ ತವರು ಈಗ ತಾನೇ ಸಿಕ್ಕಿದೆ. ಅವತ್ತು ನೀನು ಮಾಡಿದ್ದು ತಪ್ಪು, ಅದನ್ನು ನಾನು ಕೂಡ ಕ್ಷಮಿಸಲ್ಲ. ನಿಜ ಹೇಳಬೇಕು ಅಂದರೆ ನಿನಗೆ ಯಾಕೆ ಆ ದುರ್ಬುದ್ಧಿ ಬಂತು ಅಂತ ನನಗೆ ಗೊತ್ತಿಲ್ಲ. ನೀನು ಹೆಂಡತಿ ಪ್ರಜ್ಞಾಕ್ಕಿಂತ ಯಾವುದರಲ್ಲೂ ಹೆಚ್ಚಿಲ್ಲ. ಪ್ರಜ್ಞಾ ತುಂಬಿದ ತೊರೆ, ಅವಳ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು. ನನ್ನ ಕಣ್ಣೆದುರು ಬೆಳೆದ ಹುಡುಗಿ ಅವಳು. ಹುಡುಕಿದ್ರೂ ಅವಳ ಗುಣಗಳಲ್ಲಿ ಚಿಕ್ಕ ದೋಷ ಇಲ್ಲ. ಅದಕ್ಕೆ ಅಂತಲೇ ಅವಳನ್ನು ನಾನು ಸೊಸೆ ಮಾಡಿಕೊಳ್ಳೋದಕ್ಕೆ ನೋಡಿದ್ದು. ಆದರೆ ನೀನು ಅಪರಂಜಿ ಬಿಟ್ಟು ಕಾಗೆ ಬಂಗಾರದ ಹಿಂದೆ ಹೋಗ್ತೀಯಾ ಅಂತ ನನಗೆ ಗೊತ್ತಾಗಲಿಲ್ಲ ಕಣೋ. ಅವಳಲ್ಲಿ ಏನು ಕೊರತೆ ಇತ್ತು ಅಂತ ನೀನು ಇವಳ ಆರಿಸಿದೆ ಅನ್ನೋದೇ ನನಗೆ ಇಲ್ಲಿವರೆಗೂ ಪ್ರಶ್ನೆಯಾಗಿ ಕಾಡುತ್ತಿರೋದು. ತವರು ಮನೆಯ ತೊರೆಯಲು ದುಃಖಪಟ್ಟು ಅವನಿಗೆ ಅರ್ಥ ಮಾಡಿಸಲು ನೋಡಿದರು. ಹುರಿದುಕೊಂಡ ಪ್ರಣತಿ, ಅತ್ತೆ ಅದೆಲ್ಲ ಮುಗಿದ ಕತೆ, ಈಗ ಮಾತು ಬೇಡ. ಸಮರ್ಥ್ ಹೇಳ್ತಿದ್ದಾರೆ ತಾನೆ, ಅವರು ಹೇಳಿದ್ದ ರೀತಿ ಕೇಳೋಣ ಬಿಡಿ. ನಿಮಗೆ ಏನಕ್ಕೆ ತವ್ರ ಮೇಲೆ ಆಸೆ? ನಿಮಗಿರೋ ಆಸೆ ಅವರಿಗೂ ಇರಬೇಕು ತಾನೆ. ಅವರೇ ನಮ್ಮ ಕೇವಲವಾಗಿ ಕಾಣುವಾಗ ನಾವಿಲ್ಲಿರೋದು ಎಷ್ಟು ಸರಿ ಎಂದಳು ಅಸಮಾಧಾನದಿಂದ. ಸೊಸೆಯ ಗುರಾಯಿಸಿದವರು, ನೀನು ಮಾತನಾಡಬೇಡ. ಇಷ್ಟು ದಿನ ನಾನು ನಿನ್ನ ಜೊತೆ ಮಾತನಾಡಿರಲಿಲ್ಲ. ಕಾರಣ ನಿನ್ನ ಒಪ್ಪಿದ್ದೇನೆ ಅಂತಲ್ಲ, ನಾನು ನನ್ನ ತವ್ರ ಮನೆಗೆ ಮೋಸ ಮಾಡಿದ ನೋವಲ್ಲೇ ಇದ್ದೆ. ನನಗೆ ಅಭಿ ಸಮರ್ಥ್ ಶೋರೂಮ್ ತಗೊಂಡು ವಾಪಸ್ ಕೊಡಲಿಲ್ಲ ಅನ್ನೋ ಕೋಪ ಇದೆ ನಿಜ, ಆದರೆ ಅವರ ಮೇಲೆ ದ್ವೇಷ ಇಲ್ಲ. ಅಂದು ಸಮರ್ಥ್ ಮಾಡಿದ ಕೆಲಸಕ್ಕೆ ಅಭಿ ಜಾಗದಲ್ಲಿ ಯಾರಿದ್ರೂ ಅದೇ ಕೆಲಸ ಮಾಡ್ತಿದ್ರು. ನೋಡು ಸಮರ್ಥ್, ನಿಮಗೆ ನಾವು ದಿಢೀರಂತ ಮದುವೆ ಫಿಕ್ಸ್ ಮಾಡಿದ್ದಲ್ಲ. ನೀವು ಚಿಕ್ಕ ಹುಡುಗರು ಇದ್ದಾಗಿನಿಂದಲೇ ನಿಮಗೆ ಪ್ರಜ್ಞಾನ ಕೊಟ್ಟು ಮದುವೆ ಮಾಡಬೇಕಂತಲೇ ನಾವು ಮಾತಾಡಿದ್ದು. ಅದು ನಿಮಗೂ ಗೊತ್ತಿತ್ತು. ಪ್ರಜ್ಞೆ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ಲು. ಅಂಥವಳಿಗೆ ಅಷ್ಟು ಜನರ ಮುಂದೆ ಮೋಸ ಮಾಡಿದ ನಿನ್ನನ್ನು ಅವ್ರು ಇಷ್ಟರಲ್ಲೇ ಬಿಟ್ಟಿರೋದು ದೊಡ್ಡದು. ನಾನೇನು ಮುಂದೆ ತವ್ರ ಮನೆ ಆಸ್ತಿ ಸಿಗಲಿ ಅಂತ ಅವಳ ಸೊಸೆ ಮಾಡ್ಕೊಳ್ಳೋಕ್ಕೆ ನೋಡಲಿಲ್ಲ. ಬದಲಾಗಿ ಅಂಥ ಹುಡುಗಿ ನಿಮಗೆ ಸಿಕ್ಕರೆ ನೀನು ಸುಖವಾಗಿ ಇರ್ತೀಯ ಅನ್ನೋ ನಂಬಿಕೆ ಮೇಲೆ ಅವಳ ನಿಮಗೆ ಹುಡುಕಿತ್ತು. ಆದರೆ ಆದಷ್ಟು ನಾವು ಪಡೆಯಲಿಲ್ಲ ಬಿಡು ಎಂದರು ನೊಂದು ಬೆಂದು. ಅಮ್ಮ, ಅವತ್ತಾಗಿದ್ದರ ಬಗ್ಗೆ ನನಗೂ ಬೇಸರ ಇದೆ. ನಾನು ಬೇಕು ಅಂತ ಮಾಡಲಿಲ್ಲ, ನನ್ನ ವಯಸ್ಸು ಆಗಿತ್ತು. ನಾನು ಕೂಡ ಪ್ರಜ್ಞಾಳನ್ನು ಮದುವೆ ಆಗಬೇಕು ಅಂತಲೇ ಇದ್ದಿದ್ದು. ಆದರೆ ನನಗೆ
ಪ್ರಣತಿ ಮೇಲೆ ಪ್ರೀತಿಯಾಗಿತ್ತು. ಕೊನೆಗೆ ನಿಮಗೋಸ್ಕರ ನಾನು ಮದುವೆಗೆ ಒಪ್ಪಿದ್ದೆ ತಾನೆ. ಆದರೆ ನಿಜ ವಿಷಯ ತಿಳಿದಾಗ ಪ್ರಜ್ಞಾ ಒಪ್ಪಲಿಲ್ಲ. ಅದೀಗ ಮುಗಿದ ಕತೆ ಬಿಡು, ಈಗ ನಾವು ಹೊರಡೋಣ. ಇಲ್ಲ ಸಮರ್ಥ್, ಅದು ಸಾಧ್ಯವಿಲ್ಲ. ಇದು ನನ್ನ ತವ್ರ ಮನೆ. ಇದೇ ಕೈಯಲ್ಲಿ ನಾನು ಈ ಮನೆ ಮಕ್ಕಳನ್ನೆಲ್ಲ ಅಷ್ಟೇ ಯಾಕೆ, ನರಸಿಂಹನ ಮಕ್ಕಳನ್ನು ಕೂಡ ಆಡಿಸಿ ಬೆಳೆಸಿದ್ದೇನೆ. ನನ್ನನ್ನು ಅವಮಾನ ಮಾಡಿ ಕೀಳಾಗಿ ಕಂಡ್ರು ಎಂದು ಅವರೆಲ್ಲರ ಮೇಲೆ ನಾನು ಕೋಪ ತೋರಿಸುವುದು ನಿಜ. ಆದರೆ ನಾನೆಂದು ಅವರನ್ನು ದ್ವೇಷಿಸೋದಿಲ್ಲ. ನೀನು ಹೋಗುವುದಾದರೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗು, ನಾನಂತೂ ಬರೋದಿಲ್ಲ. ಕಡ್ಡಿ ತುಂಡು ಮಾಡಿದಂತೆ ನುಡಿದರು. ಹೋಗಲಿ ಬಿಡಿ ಸಮರ್ಥ್, ಅವ್ರಿಗೆ ಇಷ್ಟೊಂದು ಆಡಂಬರ ಇರುವ ತವರು ಮನೆಯಲ್ಲಿ ಸಿಗುವಂಥ ರಾಜೋಪಚಾರ ನಾವು ಹೋಗಿದ್ದ ಕಡೆ ಎಲ್ಲಿ ಸಿಗುತ್ತೆ? ನೀವು ಕೆಲಸ ಮಾಡ್ತಿರೋದೇ ಒಂದು ಖಾಸಗಿ ಕಂಪನಿಯಲ್ಲಿ. ಆ ಸಂಬಳದಲ್ಲಿ ಅವರಿಗೆ ರಾಜೋಪಚಾರ ಮಾಡಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬರಲು ಹಿಂದೇಟಾಗ್ತಿದ್ದಾರೆ, ವ್ಯಂಗ್ಯವಾಡಿದಳು ಪ್ರಣತಿ. ಅಮ್ಮ, ನಿಮ್ಗೆ ಎಷ್ಟು ಸಾರಿ ಹೇಳಿಲ್ಲ, ನಾನು ಮಾಡಿದ ತಪ್ಪಿಗೆ ಆಗಲೇ ಪಶ್ಚಾತ್ತಾಪ ಪಟ್ಟಿದ್ದೇನೆ. ಆಗಲೇ ನನ್ನ ಮಗುವನ್ನು ಕಳೆದುಕೊಂಡಿದ್ದೇನೆ. ಇನ್ನು ಎಷ್ಟು ಅನುಭವಿಸಬೇಕು? ನಾನು ಇಷ್ಟೊಂದು ಜನ ಮನೆ ತುಂಬ ಇದ್ದು ನಾನು ಒಂಟಿ ಅನ್ನಿಸ್ತದೆ. ಯಾರೊಬ್ಬರು ನನ್ನನ್ನು ಮಾತನಾಡಿಸುವುದಿಲ್ಲ, ಉಪಚರಿಸುವುದಿಲ್ಲ. ಹಾಗಿರುವಾಗ ನಮಗೆ ಬೆಲೆ ಇಲ್ಲದ ಕಡೆ ನಾವಿರೋದು ಸರಿಯಲ್ಲ. ಅಮ್ಮ, ಸುಮ್ಮನೆ ಹೊರಟು ಬಾ. ತಾಯಿ ತಮಗಿಂತ ವರ್ಮಾ ಮನೆ ಕಡೆ ವಾಲುವುದು ಸಹಿಸದೆ ರೇಗಿದ. ಇಲ್ಲ ಸಮರ್ಥ್, ನಾನು ಬೇಕಾದರೆ ಭಾನುಮತಿ ಮನೆಯಲ್ಲಿರ್ತೇನೆ, ಆದರೆ ಆ ಮನೆಯಲ್ಲಿ ಇರುವುದಿಲ್ಲ. ಅವರು ತಮ್ಮ ಆಟ ಮುಂದುವರಿಸಿದರು. ಅಮ್ಮ, ನಿಮಗೆ ಮಗನಿಗಿಂತ ಮನೆಯೇ ಎಲ್ಲ ಅವಮಾನ ಮಾಡಿ ಇವರು ಕಳಿಸಿದ್ರು ತಾನೆ. ಅವತ್ತೇ ಏನಕ್ಕೆ ಮನೆ ಮಾರಿಸಿದೆ? ನೀನು ಹಠ ಮಾಡಿ ಮನೆ ಮಾರದೇ ಇದ್ದಿದ್ರೆ ನಾವು ದೆಹಲಿಗೆ ಹೋಗೋ ಬರ್ತಿರ್ಲಿಲ್ಲ. ಆಗ ಮನೆ ಮಾರಿ ಈಗ ಅದೇ ಮನೆ ಬೇಕು ಅಂತ ಅಂದರೆ ಹೇಗೆ ತರಲಿ? ನಾನು ಹೊಸ ಮನೆ ಕಟ್ಟೋಣ ಅಂತ ಹೇಳ್ತಿದ್ದೀನಿ ಅಲ್ವಾ. ನಾನು ನಿಧಾನವಾಗಿ ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡ್ತೀನಿ, ಆಮೇಲೆ ನಿಧಾನವಾಗಿ ಮನೆ ಕಟ್ಟಿಕೊಂಡು ಹೋಗೋಣ. ಅಲ್ಲೇವರೆಗೂ ಬೇರೆ ಮನೆಯಲ್ಲಿದ್ದರೆ ಏನೂ ಆಗೋಲ್ಲ. ನೋಡಮ್ಮ, ಇಲ್ಲಿ ಹಂಗಿನ ಅಣ್ಣ ತಿನ್ನುವುದಕ್ಕಿಂತ ಒಂದು ತುತ್ತೇ ಆಗಲಿ ನಮ್ಮ ಸ್ವಂತ ದುಡ್ಡಲ್ಲೇ ತಿನ್ನುವುದು ಮೇಲು. ನೀನೇ ಯೋಚನೆ ಮಾಡು. ಇಲ್ಲಿ ನಾವು ಬಯಸಿದ ಆತಿಥ್ಯ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ. ಆಗಾಗ ಇಲ್ಲಿ ಬರ್ತಿರು, ಆದರೆ ಇಲ್ಲಿ ಉಳಿಯುವುದು ಬೇಡ. ನೀನು ಏನೋ ತವರು ಮನೆ ಎಂದು ಇರ್ತೀಯ, ಆದರೆ ಪ್ರಣತಿಗೆ ಇದು ತವರು ಮನೆ ಅಲ್ಲ, ಗಂಡನ ಅಜ್ಜಿ ಮನೆ. ಅವಳು ಹೇಗೆ ತಾನೇ ಉಳಿಯುವುದಕ್ಕೆ ಸಾಧ್ಯ? ಹಠ ಮಾಡಬೇಡ, ಸುಮ್ಮನೆ ಬಾರಮ್ಮ. ಈಗಾಗಲೇ ತುಂಬ ಅಪವಾದ ಹೊತ್ತಿದ್ದೀನಿ. ಈಗ ತಾಯಿ ಬಿಟ್ಟು ಹೆಂಡತಿ ಕರ್ಕೊಂಡು ಬೇರೆ ಹೋದ ಅಂತ ಅಪವಾದ ಬರಬೇಕಾ? ಸೋತವನಂತೆ ನುಡಿದ ಮಗನ ನೋಡಿ ಅವರಿಗೆ ಸಂಕಟವಾಯಿತು. ಸರಿ, ಯೋಚನೆ ಮಾಡ್ತೀನಿ ಸಮರ್ಥ್, ಆದರೆ ಈಗಲೇ ಹೊರಡುವುದು ಬೇಡ. ಇನ್ನೊಂದು 2 ದಿನ ಬಿಟ್ಟು ಹೊರಡೋಣ. ನಾನು ಇಲ್ಲಿ ಎಲ್ಲರಿಗೂ ಹೇಳಬೇಕು ಎಂದರು ಕಲ್ಯಾಣಿ. ದಿನಗಳು ಸದ್ದಿಲ್ಲದಂತೆ ಸಾಗುತ್ತಿದ್ದವು. ಒಂದು ಹಂತದಲ್ಲಿ ವರ್ಮಾ ಮನೆಯಲ್ಲಿ ನೆಮ್ಮದಿ ನೆಲೆಸಿದಂತೆ ಆಗಿತ್ತು. ಅದರಲ್ಲಿ ಹೆಚ್ಚಿನ ಪಾಲು ಪ್ರಜ್ಞಾನ ಮಗು ತಂದುಕೊಟ್ಟಿತ್ತು. ಎಲ್ಲರ ಗಮನ ಪ್ರಜ್ಞಾಳ ಕಡೆ ಇದ್ದುದರಿಂದ ಯಾರೂ ಅಷ್ಟು ಫ್ರೀಯಾಗಿ ಇರುತ್ತಿರಲಿಲ್ಲ. ಶ್ರೇಣಿಕಳು ಕಾಲೇಜ್ಗೆ ಹೋಗಲು ಶುರು ಮಾಡಿದ್ದಳು. ಅಭಿ ಜೊತೆ ಶ್ರೇಣಿಕಾ ಬಾಂಧವ್ಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿತ್ತು. ಸನ್ನಿಧಿ ಮದುವೆ ಮಾತ್ರ ದಿಢೀರ್ರನೆ ಫೋನ್ ಮಾಡಿದ ಬಸವರಾಜರವರು ತಮ್ಮ ಸೋದರ ಸಂಬಂಧಿ ಒಬ್ಬರು ತೀರಿ ಹೋಗಿದ್ದಾರೆ. ಅದರಿಂದ ತಮಗೆ ಸೂತಕ ಎಂದು ಮದುವೆಯನ್ನು ಮುಂದಕ್ಕೆ ಹಾಕಲು ಸೂಚಿಸಿದ್ದರು. ಅಸಲಿಗೆ ಕಾರಣ ಬೇರೆಯದೇ ಇತ್ತು. ವರುಣ್ನ ತನಿಖೆ ದಿನದಿಂದ ದಿನಕ್ಕೆ ಬಿಗಿಯಾಗಿ ಸಾಗುತ್ತಿದ್ದುದರಿಂದ ಇನ್ನೇನು ಮಗನ ಜಾಡು ಹಿಡಿಯುವ ಕೆಲಸ ಶುರುವಾಗಿತ್ತು. ಅದರಿಂದ ಮಗನ ಬಚಾವ್ ಮಾಡಲು ಅವರಿಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಅದಕ್ಕೆ ಈ ಉಪಾಯ ಮಾಡಿದರು. ಆದರೆ ಅವರ ಮಾತು ವರ್ಮಾ ಮನೆಯ ಯಾರಿಗೂ ಇಷ್ಟವಾಗಲಿಲ್ಲ. ಖುದ್ದಾಗಿ ತಾವೇ ರಮೇಶ್ ಮತ್ತು ಅಶೋಕ್ ದಂಪತಿಗಳಿಗೆ ಈ ವಿಚಾರ ತಿಳಿಸಿದ್ರು. ನರಸಿಂಹ ಯಾಕೆಂದರೆ ಅವರೇ ಸರಿಯಾಗಿ ನಿರ್ಧಾರ ಮಾಡುವವರೆಂದು. ಅದು ಹೇಗೆ ಆಗುತ್ತೆ ನರಸಿಂಹ? ಒಂದು ಸತಿ ಮದುವೆ ಫಿಕ್ಸ್ ಮಾಡಿದ ಮೇಲೆ ಸರಿಯಾಗಿ ಆ ದಿನಾಂಕದ ದಿನ ಮಾಡ್ಕೋಬೇಕು. ಇವಾಗ ಮದುವೆ ನಿಲ್ಲಿಸಿದ್ರೆ ಅವರ ಮನೆ ತಿಥಿ ಕಾರ್ಯ ಅದು ಇದು ಅಂತ ಇನ್ನು 15 ದಿನ ಮದುವೆ ಮಾಡೋಕ್ಕಾಗಲ್ಲ. ಅದೆಲ್ಲ ಏನೂ ಬೇಡ, ಜ್ಯೋತಿಷ್ಯರನ್ನು ಕೇಳಿ ಮದುವೆ ಮುಂದುವರಿಸಿ ಎಂದರು ರಮೇಶ್ ಅಸಮಾಧಾನದಿಂದ. ನಾನು ಅದೇ ಹೇಳ್ತಿದ್ದೀನಿ ಅಣ್ಣ, ಆದರೆ ಅವರು ತೀರಿ ಹೋಗಿರುವವರು ನಮಗೆ ತೀರಾ ಹತ್ತಿರದ ವ್ಯಕ್ತಿ. ಅದರಿಂದ ನಮ್ಮ ಕುಟುಂಬಕ್ಕೆ ಸೂತಕ ಬಂದಿದೆ. ಅದರಿಂದ ಮದುವೆ ಮಾಡಲು ಆಗೋದಿಲ್ಲ. ಅಪಶಕುನದ ರೀತಿ ಆಗ್ತದೆ. ಇನ್ನೊಂದು ತಿಂಗಳು ಬಿಟ್ಟು ಮದುವೆ ಇಟ್ಟುಕೊಳ್ಳೋಣ ಎನ್ನುತ್ತಿದ್ದಾರೆ. ನನಗಂತೂ ಏನು ಮಾಡಬೇಕು ಎಂದು ತಿಳಿಯುತ್ತಿಲ್ಲ ಎಂದ ನರಸಿಂಹರಿಗೆ ಮಗಳ ಮದುವೆದೇ ಚಿಂತೆ ಆಗಿತ್ತು. ಅವರು ಹೇಳುವುದು ಸರಿಯಾಗೇ ಇದೆ. ನರಸಿಂಹ ಕೆಲವು ಕಡೆ ಶಾಸ್ತ್ರ ಸಂಪ್ರದಾಯ ಅನ್ನೋದನ್ನು ಜಾಸ್ತಿ ಪಾಲನೆ ಮಾಡ್ತಾರೆ. ಅವರ ಮನೆಯಲ್ಲಿ ಹಾಗೆ ಹೇಳಿರಬೇಕು ಅನಿಸುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಸೂತಕ ಇದ್ದಾಗ ಮದುವೆಗೂ ಕೂಡ ಜಾಸ್ತಿ ಜನ ಬರೋದಿಲ್ಲ. ಅದರ ಬದಲು ಅವರು ಹೇಳಿದಾಗೆ ಮಾಡಿದರೆ ಆಗುತ್ತೆ ಎಂದರು ಅರ್ಪಿತಾ ನಿಜ ವಿಷಯ ಹೇಳಿದರು. ಅದರ ಬದಲು ಸಿಂಪಲಾಗಿ ನಾವೇ ದೇವಸ್ಥಾನದಲ್ಲಿ ಮದುವೆ ಮಾಡಿ ಆಮೇಲೆ ಬೇಕಾದರೆ ನಿಧಾನವಾಗಿ ಎಲ್ಲರ ಎದುರು ಅರತಕ್ಷತೆ ಮಾಡಿದರೆ ಆಗಲ್ವ ಅತ್ತಿಗೆ
ಯಾಕೆಂದರೆ ಆಗಲೇ ನೆಂಟರಿಗೆಲ್ಲ ಹೇಳಿದ್ದೀವಿ. ಈಗ ಮತ್ತೆ ಮದುವೆ ಮುಂದಕ್ಕೆ ಹಾಕೋದಂದರೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಆಡಿಕೊಳ್ಳುವವರಿಗೆ ನಾವೇ ದಾರಿ ಮಾಡಿ ಕೊಟ್ಟಂತಾಗುತ್ತದೆ ಎಂದರು ಅಶೋಕ್. ತಡವಾಗುತ್ತದೆ ಎಂದು. ಅದು ಆಗುತ್ತೆ ಅಶೋಕ್, ಆದರೆ ಸೂತಕ ಇದ್ದಾಗ ಆ ದೇವಸ್ಥಾನಕ್ಕೆ ಅವರು ಬರುವ ಹಾಗಿಲ್ಲ. ಮದುವೆ ಹೇಗೆ ಮಾಡೋಕ್ಕಾಗುತ್ತೆ ಹೇಳು? ಅದರ ಬದಲು ಮದುವೆ ಮುಂದಕ್ಕೆ ಹಾಕೋಣ. ನೋಡೋಣ, ಎಲ್ಲರಿಗೂ ಒಂದು ಸರಿ ಫೋನ್ ಮಾಡಿ ಹೇಳೋಣ. ನೀವು ಸಿಕ್ಕಿದಾಗ ಹೇಳಿಬಿಡಿ. ಒಬ್ಬೊಬ್ಬರು ಒಂದೊಂದು ಕಡೆ ಹೇಳಿದರೆ ಕಷ್ಟ ಆಗೋದಿಲ್ಲ. ಹೀಗಿದೆ ಪರಿಸ್ಥಿತಿ ಅಂದರೆ ಅವರಿಗೂ ಅರ್ಥ ಆಗುತ್ತೆ ಎಂದರು ಅರ್ಪಿತಾ. ಅಭಿ, ನಮ್ಮ ಜ್ಯೋತಿಷ್ಯರಿಗೆ ಫೋನ್ ಮಾಡಿ 1 ತಿಂಗಳ ನಂತರ ಯಾವ ದಿನ ಚೆನ್ನಾಗಿದೆ ಅಂತ ಕೇಳು. ಇನ್ನೇನು ಎಲ್ಲ ತಯಾರಿ ಮಾಡಿ ಆಗಿದೆ ಅಲ್ವಾ? ಬೇಗ ಮದುವೆ ಮಾಡಿ ಮುಗಿಸೋಣ. ಜಾಸ್ತಿ ಸಮಯ ಬಿಟ್ಟಷ್ಟು ಅದು ಸರಿ ಬರುವುದಿಲ್ಲ ಎಂದರು ರಮೇಶ್. ಸರಿಯಪ್ಪ ಎಂದವನು ಅವರ ಕುಟುಂಬದ ಸ್ವಾಮೀಜಿಗೆ ಫೋನ್ ಮಾಡಿ ಕೇಳಿದನು. ಅಪ್ಪ, ಅವರು 1 ತಿಂಗಳ ನಂತರ 1 ವರ್ಷ ಯಾವುದೇ ಒಳ್ಳೆಯ ದಿನಗಳು ಇಲ್ಲ. ಮದುವೆ ಮಾಡುವ ಹಾಗಿದ್ರೆ ಇನ್ನು 20 ದಿನಗಳಲ್ಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನೋ ಮದುವೆ ಹುಡುಗನಿಗೆ ಕಂಕನ ಬಲ ಇಲ್ವಂತೆ ಎಂದ ಅಭಿ. ಹೌದಾ? ಅವರು ಹೇಳ್ತಿದ್ದಾರೆ ಅಂದರೆ ಸರಿಯಾಗಿ ಇರುತ್ತೆ ಬಿಡು. ಹಾಗೆ ಮಾಡೋಣ. ಹೇಗೋ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಅಲ್ಲ, 20 ದಿನ ಬಿಟ್ಟು ಮಾಡಿದರೆ ಆಗುತ್ತೆ ಎಂದರು ಅರ್ಪಿತಾ. ಅಕ್ಕ, ಅಷ್ಟರಲ್ಲಿ ಏನಾದರೂ ನಮ್ಮ ಪ್ರಜ್ಞಾಗೆ ಡೆಲಿವರಿ ಆದರೆ ಮತ್ತೆ ನಮಗೆ ಸೂತಕ ಬರುತ್ತಲ್ವಾ? ಆವಾಗ ಏನು ಮಾಡೋದು? ಅದರ ಬದಲು 1 ತಿಂಗಳು ಬಿಟ್ಟು ಮುಂದಕ್ಕೆ ಹಾಕಿದರೆ ಆಗೋದು ಎಂದರು ನಿರುಪಮ. ಪ್ರಜ್ಞಾ ಹೆರಿಗೆ ಸಮಯ ಹತ್ತಿರ ಇದ್ದುದರಿಂದ. ಅದು ಆಗೋಲ್ಲ ನಿರುಪಮ. ನರಸಿಂಹನ ರಕ್ತ ಹಂಚಿಕೊಂಡವರ ಸ್ವಂತ ಕುಟುಂಬಕ್ಕೆ ಅದು ಹೋಗ್ತದೆ, ನಮಗೆ ಬರುವುದಿಲ್ಲ. ಹಾಗೆ ನಮ್ಮ ಸೂತಕ ಅವನಿಗೆ ಅನ್ವಯಿಸುತ್ತಿಲ್ಲ ಬಿಡು ಎಂದರು ಅರ್ಪಿತಾ. ಸನ್ನಿಧಿ ಮದುವೆಯಲ್ಲಿ ಓಡಾಡೋದಕ್ಕೆ ನಮಗೆ ಫ್ರೀ ಸಿಕ್ಕಂಗೆ ಆಗುತ್ತೆ ಬಿಡು. ನಿಧಾನವಾಗಿ ತಯಾರಿ ಮಾಡಿಕೊಂಡ್ರೆ ಆಯಿತು. ಅವಸರ ಏನಿಲ್ಲ. ಇನ್ನು ಬಟ್ಟೆ ತಗೊಳ್ಳೋದು, ಒಡವೆ ತಗೊಳ್ಳೋದು ಏನಾದರೂ ರೆಡಿ ಮಾಡಿಕೊಳ್ಳುವವರಿದ್ದರೆ ನಿಧಾನವಾಗಿ ಮಾಡಿಕೊಳ್ಳಿ ಎಂದರು ಅಶೋಕ್. ಅವರ ಮಾತಿಗೆ ಉಳಿದವರು ತಲೆ ಆಡಿಸಿದರು. ದಿನಗಳು ವಾರಗಳಾಗಿ ಕಳೆದು ಹೋಗಿದ್ದವು. ಪ್ರಜ್ಞಾ ತವರು ಮನೆಗೆ ಬಂದು 10 ದಿನವಾಗಿತ್ತು. ಮೊದಲಿಗಿಂತ ನೋಡಲು ಗುಂಡು ಗುಂಡಾಗಿ ಸುಂದರವಾಗಿ ಕಾಣುತ್ತಿದ್ದಳು. ಅವಳಿಗೆ ಶ್ರೇಣಿಕಳೆ ಆತ್ಮೀಯ ಗೆಳತಿಯಾಗಿದ್ದಳು. ಯಾವಾಗಲೂ ಪ್ರಜ್ಞಾಳ ಜೊತೆಗೆ ನಿಲ್ಲುತ್ತಿದ್ದಳು. ಅರ್ಪಿತರವರಿಗೆ ಮಗಳ ಆರೋಗ್ಯದ ಚಿಂತೆ ಸರಾಗವಾಗಿ ಹೆರಿಗೆ ಆದರೆ ಸಾಕೆಂದು ಸುಹಾಸ್ ಕೂಡ ಆಗಾಗ ಬಂದು ಮಡದಿಯನ್ನು ನೋಡಿಕೊಂಡು ಹೋಗುತ್ತಿದ್ದನು. ಸನ್ನಿಧಿಯ ಮದುವೆ ಸಲುವಾಗಿ ಮನೆಗೆ ಸೀರೆಗಳನ್ನು ತರಿಸಿದ್ದನು ಅಭಿಮನ್ಯು. ಪ್ರಜ್ಞಾಗೆ ಓಡಾಡಲು ಸಾಧ್ಯವಿಲ್ಲವೆಂದು ಮನೆಯಲ್ಲಿಯೇ ವ್ಯವಸ್ಥೆ ಮಾಡಿದ್ದ ಮನೆಯವರೆಲ್ಲರೂ ಆರಿಸಲು ಕೂತಿದ್ದರು. ವಿವಿಧ ಬಗೆ ಬಗೆಯ ಸೀರೆಗಳು ಅಲ್ಲಿದ್ದವು. ಒಬ್ಬೊಬ್ಬರೇ ಕುಳಿತು ಸೀರೆಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಅದರ ಪೂರ್ಣ ಪ್ರಮಾಣ ಖರ್ಚು ಗಂಡಂದಿರದು. ಒಂದೊಂದಾಗಿ ಎಲ್ಲ ಬಿಡಿಸಿ ನೋಡಿದ ಶ್ರೀ, ಅತ್ತೆ, ನನಗೆ ಈ ಸೀರೆಗಳನ್ನು ಹುಟ್ಟುಕೊಂಡು ಜಾಸ್ತಿ ಹೊತ್ತು ಇರೋಕ್ಕೆ ಆಗೋಲ್ಲ. ಇದು ನನಗಿಷ್ಟ ಇಲ್ಲ. ನಾನು ಬೇರೆ ಏನಾದರೂ ತಗೋತೀನಿ. ಲೆಹೆಂಗಾ, ಚೋಲಿ ಆ ಥರ ನನಗೆ ಸೀರೆ ಬೇಡ. ಅಭಿಯವರು ಕೊಡಿಸಿರೋದು ತುಂಬ ಇದೆ ಎಂದಳು ಶ್ರೇಣಿಕಾ. ಅವಳಿಗೆ ಸೀರೆ ಇಷ್ಟವಾಗ್ತಿರಲಿಲ್ಲ. ಮನೆಯವರೆಲ್ಲ ಸೀರೆ ಹುಡ್ತಾರೆ, ನೀನೊಬ್ಬಳೆ ಲೆಹೆಂಗಾ ಹಾಕ್ತೀಯಾ? ಲೆಹೆಂಗಾನ ಅರತಕ್ಷತೆಗೆ ಹಾಕುವೆ ಅಂತೆ. ಇದು ಬೇರೆ ಕಾರ್ಯಕ್ರಮಕ್ಕೆ, ದಾರಿ ಸಮಯಕ್ಕೆ ಎಲ್ಲರೂ ಸೀರೆ ಉಟ್ಟಿರ್ತಾರೆ. ನೀನೊಬ್ಬಳು ಲೆಹೆಂಗಾ ಹಾಕಿಕೊಂಡಿದ್ರೆ ಏನು ಚೆಂದ? ಸುಮ್ಮನೆ ಸೀರೆ ತಗೋ ಎಂದರು ನಿರುಪಮ ಸೊಸೆಗೆ ಗದರಿ. ಅತ್ತೆಯ ಬಲವಂತಕ್ಕೆ ಕೂತವಳು. ಅವಳಿಗೆಲ್ಲ ಸೀರೆಯ ಚೆನ್ನಾಗಿ ಕಾಣುತ್ತಿದ್ದವು. ಯಾವುದು ತೆಗೆದುಕೊಳ್ಳಲಿ ಎನ್ನುವ ಗೊಂದಲ. ಅದರಲ್ಲಿ ಕೆಂಪು, ಹಸಿರು ಮತ್ತು ನೇರಳೆ ಬಣ್ಣದ 3 ಸೀರೆಗಳು ಇಷ್ಟಪಟ್ಟಳು. 3 ತೆಗೆದುಕೊಂಡು ಗಂಡನ ಬಳಿಗೆ ನಡೆದಳು. ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದವನ ಬಳಿ ಬಂದು, ಎಲ್ಲಿ ನೋಡಿ, ಈ 3 ಚೆನ್ನಾಗಿದೆ ಅಲ್ವಾ? ಆದರೆ ಇದರಲ್ಲಿ ಯಾವುದು ಜಾಸ್ತಿ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವೇ ಹೇಳಿ, ಯಾವುದು ನನಗೆ ಹೆಚ್ಚಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಎಂದಳು ಗಂಡನ ಬಳಿ. ನಿಮಗೆ 3 ಇಷ್ಟ ಆಗಿದ್ರೆ 3 ತಗೋ, ಅದರಲ್ಲಿ ಕೇಳೋದೇನಿದೆ ಎಂದನು ಕೆಲಸ ಮಾಡುತ್ತಲೇ. ಇವು 3 ಇಷ್ಟ ಆಗಿದ್ದಾವೆ, ಇದರಲ್ಲಿ ಒಂದು ಆಯ್ಕೆ ಮಾಡಿ. ಸನ್ನಿಧಿ ಮದುವೆಗೆ ನಾನು ಉಟ್ಟುಕೊಳ್ಳೋದಕ್ಕೆ ಬೇಕು ಎಂದಳು 3 ಮೈ ಮೇಲೆ ಹಾಕಿ ತೋರಿಸಿ. 3 ಇಷ್ಟ ಆಗಿದ್ರೆ 3 ತಗೋ, ಅದರಲ್ಲಿ ಆಯ್ಕೆ ಮಾಡೋದು ಯಾಕೆ? ಬೇರೆ ಯಾವುದಾದ್ರೂ ಫಂಕ್ಷನ್ಗೆ ಇಟ್ಕೊಂಡು ಹೋದರೆ ಆಯಿತು, ಅದೇನು ಕರಗೆ ಹೋಗಲ್ಲ ಎಂದನು. ಸರಿ ಎಂದು ತಲೆಯಾಡಿಸಿ ಹೋದವಳು ತಾನು ಆಯ್ಕೆ ಮಾಡಿದ ಸೀರೆಗಳನ್ನು ಒಂದು ಬದಿಗೆ ಇಟ್ಟು ಸೋಫಾ ಮೇಲೆ ಕೂತು ತನ್ನ ಪಾಡಿಗೆ ತಾನು ಟಿವಿ ನೋಡುತ್ತಿದ್ದಳು. ಉಳಿದವರದು ಸೀರೆ ಆಯ್ಕೆ ಮುಂದುವರೆದಿತ್ತು. ಸಂಜನ ಗಂಡನ ಆಜ್ಞೆ ಮೇರೆಗೆ 2 ಸೀರೆ ತೆಗೆದುಕೊಂಡಿದ್ರೆ ಅದರ ಜೊತೆಗೆ ಪ್ರಣತಿ 1 ಕೊಡಿಸಿದಳು. ಸಮರ್ಥ್ನಂತೂ ಪ್ರಣತಿಗೆ ವಹಿಸಿದ್ದ, ಎಷ್ಟಾದರೂ ತೆಗೆದುಕೋ ಎಂದು. ಅಂಜನಾಗೆ ಆಕಾಶ್ 2 ಕೊಡಿಸಿದರೆ ಸುಹಾಸ್ ಕಡೆಯಿಂದ 2 ಸಿಕ್ಕಿತ್ತು. ಪ್ರಜ್ಞಾ ಮಾತ್ರ 1 ತೆಗೆದುಕೊಂಡು ಸುಮ್ಮನಾದಳು. ತನ್ನ ಸೀಮಂತಕ್ಕೆಂದು ತುಂಬ ಸೀರೆಗಳಿದ್ದವೆ ಎಂದು ಹಿಂದುಳಿದಳು. ಈ ಸೀರೆ ನೋಡು ಪ್ರಜ್ಞಾ, ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಎಂದಳು ಅಂಜನಾ. ಹಳದಿ ಬಣ್ಣದ ಒಂದು ರೇಷ್ಮೆ ಸೀರೆಯನ್ನು ಪ್ರಜ್ಞಾಗೆ ತೋರಿಸಿ. ಅದು ಪ್ರಜ್ಞಾಳಿಗೂ ಇಷ್ಟ ಆಗಿತ್ತು. ಅಕ್ಕ, ಅದು ಪ್ರಣತಿ ಅಕ್ಕ ಸೆಲೆಕ್ಟ್ ಮಾಡಿರುವ ಸೀರೆ. ನೀವು ಪ್ರಜ್ಞಾ ಅವರಿಗೆ ಬೇರೆ ಕೊಡಿಸಿ.
ಬೇರೆ ಸೀರೆ ಕೊಡಿಸಿ ಎಂದಳು ಸಂಜನಾ ಅಸಮಾಧಾನದಲ್ಲಿದ್ದ. ತನ್ನ ಅಕ್ಕನ ಸೀರೆ ಇನ್ನೊಬ್ಬರ ಪಾಲಾಗುತ್ತಿದೆ ಎಂದು. ಹೌದು, ನನಗೆ ಗೊತ್ತಾಗಲಿಲ್ಲ ಬಿಡು, ನಾನು ಬೇರೆಯದೇ ಆರಿಸ್ತೇನೆ ಎಂದಳು ಪ್ರಜ್ಞಾ ಸಮಾಧಾನವಾಗಿ. ಸಂಜನಾ, ನಿಮ್ಮ ಅಕ್ಕ ಆಗಲೇ 4 ಸೀರೆ ತಗೊಂಡಿದ್ದಾರೆ. ಪ್ರಜ್ಞಾ ಅಕ್ಕ 1 ತಗೊಂಡಿರೋದು. ಅದಲ್ಲದೆ ಅವರೀಗ ಬಸುರಿ. ಅದೊಂದು ಸೀರೆ ಪ್ರಜ್ಞಾ ಅಕ್ಕಳಿಗೆ ಕೊಟ್ಟರೆ ಏನಾಗೋದಿಲ್ಲ. ನಿಮ್ಮ ಅಕ್ಕ ಬೇಕಿದ್ದರೆ ಬೇರೆ ಸೀರೆ ತಗೋತಾರೆ. ಸಂಜನ ಮೇಲೆ ರೇಗಿದ ಇಶಾನ್. ಇಲ್ಲ ಇಶಾನ್, ಅದು ನಾನು ಇಷ್ಟಪಟ್ಟು ತಗೊಂಡಿರುವ ಸೀರೆ. ಪ್ರಜ್ಞಾ ಅವರೇ ಬೇಕಿದ್ರೆ ಬೇರೆ ತಗೊಳ್ಳಿ, ಇಲ್ಲಿ ಅಷ್ಟೊಂದು ಸೀರೆ ಇದ್ದಾವೆ ಅಲ್ವಾ ಎಂದಳು ಪ್ರಣತಿ ಸೀರೆಯನ್ನು ಕೊಡದೆ. ಪ್ರಣತಿ, ನಿಮಗೆ ಅಷ್ಟು ಗೊತ್ತಾಗೋದಿಲ್ವಾ? ಬಸುರಿ ಅವರು ಆಸೆ ಪಟ್ಟಿದ್ದು ಕೊಡಲಿಲ್ಲ ಅಂದರೆ ಅವರಿಗೆ ಕಾಲು ಊತ ಬರುತ್ತೆ. ನಿಮಗೆ ಅಷ್ಟು ಅರ್ಥ ಆಗೋಲ್ವಾ? ಇಲ್ಲಿ ಇಷ್ಟೊಂದು ಸೀರೆ ಇರುವಾಗ ಅದು ಯಾಕೆ ಹಠ ಮಾಡ್ತಾ ಇದೆಯಾ? ಆ ಸೀರೆ ಪ್ರಜ್ಞಾಗೆ ಕೊಟ್ಟು ನೀನು ಬೇರೆದು ಆಯ್ಕೆ ಮಾಡು ಎಂದರು ಅರ್ಪಿತಾ. ನನಗೆ ಯಾವ ಸೀರೆಯೂ ಬೇಡ, ನೀವೇ ಇಟ್ಕೊಳ್ಳಿ, ನಾನು ಹೊರಗಡೆ ತಗೋತೀನಿ. ತನ್ನ ಮಾತು ನಡೆಯಲಿಲ್ಲ ಎಂದುಕೊಂಡು ದೂರನೇ ನೋಡುತ್ತಾ ಸೀರೆಯನ್ನು ಅಲ್ಲೇ ಬಿಟ್ಟು ಹೋದಳು ಪ್ರಣತಿ. ಅಮ್ಮ ಅವಳಿಗೆ ಕೊಟ್ಟಿದ್ರೆ ಆಗೋದು, ನನಗೇನು ಆ ಸೀರೆ ಆಸೆ ಇಲ್ಲ. ಅತ್ತಿಗೆ ಹೇಳಿದ್ರು ಅಂತ ನೋಡ್ತಿದ್ದೆ ಅಷ್ಟೇ. ಕೊಡಿ ಅವಳಿಗೆ ಎಂದಳು ಪ್ರಜ್ಞಾ ಪ್ರಣತಿಯ ಮುನಿಸಿಕೊಂಡು ಹೋಗಿದ್ದೆ ನೋಡಿ. ನೀನು ಸುಮ್ಮನೆ ಇರೋ ಪ್ರಜ್ಞಾ, ನಾನು ಅವಳಿಗೆ ಬೇರೆ ಸೀರೆ ಕೊಡ್ತೀನಿ ಎಂದು ಸುಮ್ಮನಾಗಿಸಿದರು ಅರ್ಪಿತಾ. ಒಳಗೊಳಗೆ ಉಸಿಕೊಡುತ್ತಿದ್ದಳು ಪ್ರಣತಿ. ಅವಳು ಸುಮ್ಮನೆ ಬಂದಳು ಎಂದರೆ ಏನೋ ದೊಡ್ಡದಾದ ಮರ್ಮ ಖಂಡಿತ ಇರ್ತಿತ್ತು. ಅದು ಮನೆಯವರ ಗಮನಕ್ಕೆ ಬರಲಿಲ್ಲ ಅಷ್ಟೆ. ಎಲ್ಲರೂ ಅವಳನ್ನು ಕಡಿಮೆ ಅಂದಾಜಿಸಿ ತಪ್ಪು ಮಾಡಿದ್ದರು. ಕೂತು ಕೂತು ಸಾಕಾಗಿ ಸ್ವಲ್ಪ ಓಡಾಡಲು ಎದ್ದು ನಿಂತಳು ಪ್ರಜ್ಞಾ. ಅವಳನ್ನೇ ನೋಡುತ್ತಿದ್ದ ಪ್ರಣತಿ ಅಲ್ಲಿಯೇ ಸೋಫಾದಲ್ಲಿ ಕುಳಿತಿದ್ದಳು. ಉಳಿದವರು ಇನ್ನೂ ಅವರಿಗೆ ಇವರಿಗೆ ಎಂದು ಸೀರೆ ನೋಡುವುದರಲ್ಲಿ ಮಗ್ನರಾಗಿದ್ದರು. ಶ್ರೇಣಿಕಾ ಮಾತ್ರ ತನ್ನ ಸೀರೆ ಆಯ್ಕೆ ಮುಗಿಸಿ ಟಿವಿಯಲ್ಲಿ ಬರುತ್ತಿದ್ದ ಹಳೆ ಕಾಲದೊಂದು ಸಿನಿಮಾ ನೋಡ್ತಿದ್ಲು. ಅವಳಿಗೆ ಬೇರೆ ಕಡೆ ಗಮನವಿರಲಿಲ್ಲ. ಮನದಲ್ಲಿ ಏನನ್ನೋ ನೆನೆಯುತ್ತಾ ಶ್ರೇಣಿಕಾ ಕಡೆಯ ಸೋಫಾದ ಕಡೆ ಬಂದು ಕೂತ ಪ್ರಣತಿ ಸಿನಿಮಾ ನೋಡುವಂತೆ ನಟನೆ ಮಾಡುತ್ತಿದ್ದಳು. ಕಿರುಗಣ್ಣಿನಲ್ಲಿ ಪ್ರಜ್ಞಾಳ ಗಮನಿಸುತ್ತಾ ಅವಳ ಕಡೆಗೆ ಏನು ಶ್ರೇಣಿಕಾ ಗಮನ ಇರಲಿಲ್ಲ. ಪ್ರಜ್ಞಾಕ್ಕ, ಬನ್ನಿ ಇಲ್ಲಿ, ಈ ಸೀನೆ ಎಷ್ಟು ಚೆನ್ನಾಗಿದೆಯಪ್ಪ, ಸಖತ್ ನಗು ಬರ್ತಿದೆ ಪ್ರಜ್ಞಾಳನ್ನು ಕರೆದಳು ಶ್ರೇಣಿಕಾ. ತಾಯಂದಿರು ಸೀರೆ ನೋಡುತ್ತಿರುವುದನ್ನು ನೋಡುತ್ತಾ ಮುಂದೆ ಸರಿಯಾಗಿ ನೋಡದೆ ನಿಧಾನವಾಗಿ ನಡೆದು ಹೋಗುತ್ತಿದ್ದಳು ಪ್ರಜ್ಞಾ ಸನಿಹವಾಗಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಪ್ರಣತಿ ಪ್ರಜ್ಞಾ ಹತ್ತಿರ ಬಂದಂತೆ ತನ್ನ ಕಾಲಿನ ಮೇಲೆ ಇದ್ದ ಲೋಟವನ್ನು ಶ್ರೇಣಿಕಾ ಕಾಲಿನ ಮೇಲೆ ಬೀಳುವಂತೆ ಉರುಳಿಸಿದಳು ಪ್ರಣತಿ. ಲೋಟ ಬಿದ್ದು ನೀರು ಚೆಲ್ಲಿತು. ತನ್ನ ಪ್ಯಾಂಟ್ ಒದ್ದೆ ಆಗಿರುವುದನ್ನು ನೋಡಲು ಮಡಚಿದ್ದ ಕಾಲನ್ನು ಹಾಗೆ ಮುಂದಕ್ಕೆ ಚಾಚಿ ನೋಡಿಕೊಳ್ಳುತ್ತಿದ್ದ ಶ್ರೇಣಿಕಾಗೆ ಪ್ರಜ್ಞಾ ನೋಡದೆ ಬರುತ್ತಿದ್ದವಳು ಕಾಲು ಹೆಡವೆ ಬೀಳಲು ಒಂದೇ ಆಗಿತ್ತು. ಯಾರ ಊಹೆಗೂ ಸಿಗದಂತೆ ಒಂದೇ ಕ್ಷಣದಲ್ಲಿ ನೆಲದಲ್ಲಿ ಬಿದ್ದು ಒದ್ದಾಡುತ್ತಿದ್ದಳು ಪ್ರಜ್ಞಾ ಬೀಳುವುದನ್ನು ಕಾಯುತ್ತಿದ್ದವಳು. ಅಯ್ಯೋ ಪ್ರಜ್ಞಾ, ಜೋರಾಗಿ ಚೀರಿದಳು ಪ್ರಣತಿ. ಹೀಗೆಲ್ಲರ ಗಮನ ಪ್ರಜ್ಞಾಳ ಕಡೆ ಹರಿದಿತ್ತು. ಹೊಟ್ಟೆ ನೆಲಕ್ಕೆ ಬಡಿದು ನೆಲದಲ್ಲಿ ಬಿದ್ದು ಒದ್ದಾಡುತ್ತಿದ್ದವಳು ಪ್ರಜ್ಞಾ. ಅವಳ ಉಸಿರು ಏರುಪೇರು ಆಗುತ್ತಿತ್ತು. ರೀ ಅಶೋಕ್, ಅಭಿ, ಆಕಾಶ್, ಇಶಾನ್ ಎಲ್ಲರೂ ಬನ್ರೋ ಇಲ್ಲಿ, ಪ್ರಜ್ಞಾ ಕಿರುಚಿಬಿಟ್ಟರು ಅರ್ಪಿತಾ. ಮಗಳ ಸ್ಥಿತಿ ನೋಡಲಾಗದೆ ಅವರಿಗಂತೂ ಮಗಳನ್ನು ನೋಡಿ ಆಘಾತವಾಗಿ ಮಾತೇ ಹೊರಡುತ್ತಿರಲಿಲ್ಲ. ಅರ್ಪಿತರವರ ದನಿಗೆ ಓಡಿ ಬಂದವರು ಸ್ತಬ್ಧರಾದರು.